ವಾಸ್ಕೋಡಿಗಾಮನು ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡ್ದ. ಇವನು ವಾಸ್ಕೋಡಿಗಾಮನು ಕಲ್ಲಿಕೋಟೆಗೆ ಬಂದನು. ಇವನ್ ಯಾಕೆ ಬಂದಿಳ್ದ? ಯಾವ್ದ್ರಲ್ಲಿ ಬಂದಿಳ್ದ? ಒಂಚೂರು ಅರ್ಥ ಆಯ್ತಲ್ಲ. ಅದ್ರ ಸರ್ ಇವ್ನ್ ಹೆಂಗ್ ಬಂದ? ಈಚೊಡ್ಕೊಂಡ್ ಬಂದಿರ್ಬೇಕು. ಹಂಗೆಲ್ಲ ಬರ್ಕಾಕಲ್ಲ, ಅಡ್ಗಲ್ ಬಂದಿರ್ಬೇಕು. ಅವನು ಅಡ್ಗಲಾರ ಬರ್ಲಿ, ಈಚೊಡ್ಕೊಂಡಾರ ಬರ್ಲಿ, ತಡಿ ಓದಿದ್ದೇನೋ ತಲೆಗತ್ತೆ ಅಲ್ಲ. ದೇವಸ್ಥಾನಕಾರ ಹೋಗ್ಬತ್ತೀನಿ. ದೇವ್ರ ಹತ್ರ ಏನ್ ಕೇಳ್ತೀನಿ ಅಂದ್ರೆ, ಈ ಬುಕ್ಕಲ್ಲಿರೋ ವಿಷಯ ಎಲ್ಲ ನನ್ನ ತಲೆಗೆ ಹೋಗಿ ನಾನು ಪ್ರೊಫೆಸರ್ ಆಗ್ಬಿಡ್ಬೇಕು. ಪ್ರೊಫೆಸರ್ ಸೆಕೆಂಡ್ PUC ನಾನೇ ಟಾಪ್ ಬರಬೇಕು ಅಂತ ಕೇಳ್ಕತೀನಿ. ದೇವ್ರೆ, ಇತ್ತೀಚೆಗೆ ನನ್ನ ಬುದ್ಧಿ ಆನೆ ಲದ್ದಿ ಆದಂಗ ಆಗ್ಬಿಟ್ಟೈತೆ. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. ಬುಕ್ ಇಟ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ. ಯಾವ್ದಪ್ಪ ಕಾರು? ಅಸ್ಟೆಂಟ್ ಇಷ್ಟ್ರ ಮಟ್ಟಿಗೆ ಬತ್ತಾವನೆ ಅಂದ್ರೆ ಇವ್ನ ಯಾರೋ ಬಹಳ ದೊಡ್ಡ ಕೋಟ್ಯಾಧೀಶ್ವರನೇ ಇರ್ಬೇಕು. ನಮ್ಮ ಗುರುಗಳು ಬತ್ತಾವ್ರೆ ಅಂದ್ರೆ ಸಿಂಹ ಸಿಂಹ ಬಂದಂಗೆ ಜೈ ಸಿಂಹ. ಇವ್ನ್ ರಾಜ ನಡಿಗೆ ನೋಡ್ತಾ ಇದ್ರೆ ಇವ್ನೆಲ್ಲ ದೊಡ್ಡ ರಾಜಮನೆತನನೇ ಇರ್ಬೇಕು. ತಡಿ ನೋಡೋಣ. ದೇವ್ರೇ ಒಳ್ಳೇದ್ ಮಾಡಪ್ಪ, ಭಗವಂತ ಒಳ್ಳೇದ್ ಮಾಡಪ್ಪ. I am a beggar man. Give me the paisa. Hello, excuse me, sisters and brothers. All loving. Give me the paisa. Give me, please. ನೀನ್ ಭಿಕ್ಷುಕ್ನಾ? ನೀನ್ ಬೋತಿರೋದ್ ನೋಡಿ ನಿನ್ನ ರಾಜ ಅನ್ಕೋಬಿಟ್ಟಿದ್ದೆ. ಯಾರಲ್ಲ ನೀನು ಲೈ? ನಾನು ಭಿಕ್ಷುಕ್ನೇ ಆಗಿರ್ಬೋದು, ಆದ್ರೆ ಬದುಕ್ತಾ ಇರೋದು ರಾಜನ್ ತರಾನೇ. ರಾಜ್ನಂತೆ ರಾಜ, ಕೊತ್ತಿಮರಿ ಕರಿ ಬೀಜ ಇದ್ದಂಗಿದೀಯಾ. ಲೈ, ನಾನು ರಾಜ್ನ ಕೊತ್ತಿಮರಿ ಬೀಜ್ನ ಅಮ್ಮಿಕೊಂಡು ಭಿಕ್ಷೆ ಹಾಕಲ್ಲ. ರೆಸ್ಪೆಕ್ಟ್ ಕೊಡೋ, ರೆಸ್ಪೆಕ್ಟ್, ಮರ್ಯಾದೆ. ಹಾಕೋದಾದ್ರೆ ಭಿಕ್ಷೆ ಹಾಕು, ಇಲ್ಲ ಅಂದ್ರೆ ಅಮ್ಮಿಕೊಂಡು ರೈಟ್ ಹೊಡಿ. ಯಾಕಲ್ಲ ಸುಮ್ಮನೆ ಓವರ್ ಆಗಿ ಬಿಲ್ಡಪ್ ತಗೋತಾ ಇದೀಯಾ? ಐ ಆಮ್ ಹೈಟೆಕ್ ಭಿಕ್ಷುಕ. ಸರಿ ಸರಿ, ನೀನ್ ಹೈಟೆಕ್ ಭಿಕ್ಷುಕನೇ. ಕಾರೆಲ್ಲ ತಗೊಂಡಿದ್ಯಲ್ಲ, ಹೆಂಗೆ? ಅಯ್ಯೋ ದಡ್ ಬಡತದೆ, ನೀನ್ ಈ ಕಾರ್ ನೋಡೇ ಎದುರ್ಕೋತಾ ಇದೀಯಲ್ಲ. ನನ್ ಮೊದಲನೇ ಹೆಂಡ್ತಿತ್ವ BMW ಅದೆ, ನನ್ ಎರಡನೇ ಹೆಂಡ್ತಿತ್ತವ ರೇಂಜ್ ರೋವರ್ ಕಾರ್ ಇದೆ, ನನ್ ಮೂರನೇ ಹೆಂಡ್ತಿತ್ತವ ಫಾರ್ಚುನರ್ ಅದೆ, ನನ್ ನಾಲ್ಕನೇ ಹೆಂಡ್ತಿತ್ತವ ಲ್ಯಾಂಬರ್ಗಿನಿ ಐತೆ. ಅಷ್ಟಾರ ಬಾಯ್ ಬಿಡ್ಬಿಡಕಲ್ಲ. ನನ್ನ 5ನೇ ಹೆಂಡ್ತಿದ್ದು ಮಹೇಂದ್ರ ಕಾರು ನಿನ್ ಬಾಯೋಳಿಕ್ ಹೋಗ್ಬಿಟ್ಟದು. ಸರಿ ಅದಿರ್ಲಿ, ಏನು ಬುಕ್ಸ್ ಇಟ್ಕೊಂಡ್ ಬಂದಿದೀಯಲ್ಲ ಇಲ್ಲಿಗೆ? ಏನ್ ಹೇಳದ್ ಬಿಡೋ, ತಿರ್ಪೆ ಪಟ್ಟಿದೆ. ಅಲ್ಲಲ್ಲ ಶ್ರೀಮಂತ್ರೆ, ವಾಸ್ಕೋಡಿಗಾಮನ್ ಬಗ್ಗೆ ಓದ್ತಾ ಇದೀನಿ. ಒಂಚೂರು ಅರ್ಥವೇ ಆಯ್ತೇ ಇಲ್ಲ. ವಾಸನೆ ಹೊಡೆ ಮಾಮನ. ಲೈ ಸುಮ್ಮ ಕೂತ್ಕೊಳ್ಳ. ವಾಸ್ಕೋಡಿಗಾಮಕ್ಕಂತೆ. ಆ ವಾಸ್ಕೋಡಿಗಾಮನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ದಿನ ಸಾಲಕ್ಕಲ್ಲ. ಅವನು ದೇಶ ದೇಶ ಸುತ್ತಬೇಕು, ಪ್ರಪಂಚನ ಪರ್ಯಟನೆ ಮಾಡಬೇಕು ಅಂತ ಬಂದು ನನ್ನ ಹತ್ರ ಒಂದು ಹಡಗು ಕೊಡು ಅಂತ ಕೇಳ್ದ. ಆಕ್ಚುಲಿ ನಾವು 25 ಹಡಗಿದ್ದು. ಆಮೇಲೆ ಓಲಿ ಅಂತ ಒಂದು ಹಡಗು ಕೊಟ್ಟೆ. ಆ ಮುಂಡೆಯದ ಪೆಟ್ರೋಲ್ ಹಾಕ್ಸ್ಕೊಳ್ದಾನೆ ಹೋಗಿ ಮಧ್ಯ ಸಮುದ್ರದಲ್ಲಿ ನಿಂತ್ಕೊಬಿಟ್ಟಿತ್ತು. ನಾನೇ ಒಂದ್ಸಲ ಹೋಗಿ ಈಚೊಡ್ಕೊಂಡು ಹೋಗಿ ಪೆಟ್ರೋಲ್ ಕೊಟ್ಟು ಬಂದಿದ್ದೆ. ಅಯ್ಯ, ಈಗ ಹೆಂಗ್ ಮಾಡ್ತಾನೆ ಗೊತ್ತಾ? ಫೋನ್ ಮಾಡಿದ್ರೆ ಫೋನ್ ಎತ್ತಕಲ್ಲ ಬಡ್ಡಿ ಅದ. ಅಷ್ಟೊಂದು ಶ್ರೀಮಂತ ಆಗೋಗ್ಬಿಟ್ಟವನೆ. ವಾಸ್ಕೋಡಿಗಾಮ ನಿಮ್ಮ ಹತ್ರ ಅಡಗಿಸ್ಕೊಂಡು ಹೋಗಿ ಬಹಳ ಶ್ರೀಮಂತ ಆಗೋನೆ. ನಾನು ನಿಮ್ ತರ ಭಿಕ್ಷೆ ಬಿಡ್ತೀನಿ, ನಿಮ್ಗಿಂತ ಶ್ರೀಮಂತ ಆಯ್ತೀನಿ. ಗುರುಗಳೇ, ಅವನ ಯಾಕೆ ಎದುರ್ಕೊಯ್ತಾವನಲ್ಲ? ನನ್ನ ಬಗ್ಗೆ ತಿಳ್ಕೊಂಡು ಹೆದರ್ಕೊಂಡ ಅನ್ಸುತ್ತೆ. ಅಲ್ಲ ಗುರು, ಭಿಕ್ಷೆ ಬೇಡಿ ಇಷ್ಟೊಂದು ಶ್ರೀಮಂತ ಆಗ್ಬೋದಾ? ನಮ್ಮ ಅಣ್ಣನ ಹೆಸರು ಸಂಜು, ನಾನು ಭಿಕ್ಷೆ ಬೇಡಿ ಆಯ್ತೀನಿ ಚೇಂಜು. ಅಪ್ಪ ಅದೇ ನಿಮ್ ಮುಂಡ ಮುಚ್ಕೊಂಡು ಹೋಗ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಗಿವ್ ಮಿ ದ ಪೈಸಾ. ಗುರುಗಳೇ, ಅದೇ ತಾಯೇ ಕಾಸು ಹಾಕ್ರವಾ, ಹೊಟ್ಟೆ ಉಂಡಿಲ್ಲ, ಅನ್ನ ಉಂಡಿಲ್ಲ, ಕಾಸು ಹಾಕ್ರವಾ.